ಮಾಡ್ಕೋ, ಏನು ಮಾಡ್ಕೋತೀಯಪ್ಪ, ಅವರೆಲ್ಲ ಮಾಡ್ಕೊಂಬಿಟ್ಟವ್ರೆ. ತಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಎ ಚಿತ್ರತಂಡದಿಂದ ಒಂದು ಎ ಚಿತ್ರಕ್ಕೆ ಸಿಕ್ಕಿದಂಥ ಒಂದು ಅಭೂತಪೂರ್ವ ಯಶಸ್ಸು 25 ವರ್ಷದಿಂದ ಮತ್ತೆ ಇವತ್ತು ಮತ್ತೆ ರಿಲೀಸ್ ಆದಾಗ್ಲೂ ಜನರು ತೋರಿಸಿದಂಥ ಒಂದು ಪ್ರೀತಿ, ನೀವುಗಳು ತೋರಿಸಿದಂಥ ಒಂದು ಸಪೋರ್ಟ್ಗೆ ಎ ಚಿತ್ರತಂಡದಿಂದ ಒಂದು ಥ್ಯಾಂಕ್ಸ್ ಮತ್ತು ಒಂದು ಕೃತಜ್ಞತೆ ಹೇಳುವಂಥ ಕಾರ್ಯಕ್ರಮ. ನೀವುಗಳು ನೂರಾರಿಗಿಂತ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ತಾ ಇರ್ತೀರ. ಮುಹೂರ್ತ ಆಗಿರ್ಬೋದು, ಬೇರೆ ಬೇರೆ ಸಿನಿಮಾ ರಿಲೇಟೆಡ್ ಇವೆಂಟ್ಸ್ ಇರ್ಬೋದು, ಸಕ್ಸಸ್ ಮೀಟ್ಸ್ ಆಗಿರ್ಬೋದು. ಆದರೆ ಇದ್ರದ್ದು ರಿಲೀಸ್ ಸಕ್ಸಸ್ ಮೀಟ್ ಅನ್ನೋದು ಬಹಳ ಅಪರೂಪ ಅಂತ ಅನ್ಕೋತೀನಿ. ಸೊ ಅಂಥ ಒಂದು ವಿಶೇಷವಾದ ಒಂದು ಸಕ್ಸಸ್ಸು ಸಿಗೋದು ಬಹಳ ಅಪರೂಪ. 25 ವರ್ಷ ಆದಮೇಲೆ ರಿಲೀಸ್ ಕಂಡ್ರು. ಬೆಳಗ್ಗೆ 6:30 ಶೋ ಕೂಡ ಹೌಸ್ಫುಲ್ ಆಗಿದ್ದು ಈ ಚಿತ್ರದ್ದು ಒಂದು ಎಂಥ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿತ್ತು ನಮ್ಮ ಕನ್ನಡ ಪ್ರೇಕ್ಷಕರ ಮೇಲೆ ಅಂತ ಗೊತ್ತಾಗುತ್ತೆ. ಸೊ ಇಂಥ ಒಂದು ಯೂನಿಕ್ ರೆಕಾರ್ಡು ಉಪ್ಪಿ ಸರ್ ಹೆಸರಲ್ಲೇ ಇರೋದು ಅಂತ ಅನ್ಕೋತೀನಿ ಪ್ರಾಬಬ್ಲಿ. ಯಾಕಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅವ್ರದ್ದು ಓಮ್ ಮೋರ್ ದೆನ್ 500 ಟೈಮ್ಸ್ ರಿಲೀಸ್ ಆಗಿದೆ. ಎವ್ರಿ ಟೈಮ್ ರಿಲೀಸ್ ಆದಾಗಲೂ ಅದೇ ಒಂದು ರೀತಿ ಪ್ರೀತಿ ವಿಶ್ವಾಸನ ಆಡಿಯನ್ಸ್ ತೋರಿಸ್ತಾರೆ, ಆ ಸಿನಿಮಾ ನೋಡ್ತಾರೆ. 1 ದಿನ 2 ದಿನ 3 ದಿನ ಒಂದೊಂದು ವಾರ ಹೌಸ್ಫುಲ್ ಆಗುತ್ತೆ. ಅದೇ ರೀತಿ ಎ ಕೂಡ ಇವತ್ತು ಮತ್ತೆ ರಿಲೀಸ್ ಆಗಿ ಬೆಳಗಿನ ಜಾವದ ಶೋ ಇಂದಾನೆ ಹೌಸ್ಫುಲ್ ಆಗಿ ಒಂದು ಹೊಸ ರೆಕಾರ್ಡ್ ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳಬೇಕು. ಸೊ ಅಂಥ ಒಂದು ಚಿತ್ರ ಕೊಟ್ಟ ಅಂತ ತಂಡ ಇವತ್ತು ಉಪ್ಪಿ ಸರ್ ನಮ್ಮ ಜೊತೆಗಿಲ್ಲ, ಅವ್ರು ಯುರೋಪ್ನಲ್ಲಿದ್ದಾರೆ. ಇಲ್ಲಿದ್ದರೆ ಅವರು ಈ ಫಂಕ್ಷನಲ್ಲಿ ಇರೋರು. ಸೊ ಚಿತ್ರತಂಡ, ಅದ್ರದ್ದು ನಿರ್ಮಾಪಕರು, ನಾಯಕಿ, ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲರೂ ನಿಮಗೆ ಥ್ಯಾಂಕ್ಸ್ ಹೇಳಕ್ಕೆ ಬಂದಿದ್ದಾರೆ. ಸೊ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಈಗ ಚಿತ್ರತಂಡ ಈಗ ಒಂದು ಸಣ್ಣ ಸಾಂಗ್ ಬಿಟ್ಟು ಪ್ಲೇ ಮಾಡ್ತಾರೆ. ಅದಾದ ನಂತರ ಗುರು ಕಿರಣ್ ಸರ್ ಬಂದು ಮಾತಾಡ್ತಾರೆ. ಥ್ಯಾಂಕ್ ಯು. ಒಂದು ಧೂಮ್ ಅಂತ ಇದೆಯಲ್ಲ, ಅದು ನಮ್ಮ ಫ್ಯಾನ್ ಫಾಲೋವಿಂಗ್ ಆಗಲಿ, ಅದನ್ನ ಎಂಜಾಯ್ ಮಾಡೋ ಸ್ಟೈಲು, ಪಬ್ಲಿಕ್ ಅಲ್ಲಿ ಥಿಯೇಟರ್ ಅಲ್ಲಿ ರಿಲೀಸ್ ಅಂತ ಮಾಡಿದಾಗ ಹೊಸ ಚಿತ್ರ ರಿಲೀಸ್ ಆದಂಗೆ ರೆಸ್ಪಾನ್ಸ್ ಇತ್ತು. ಐ ಥಿಂಕ್ ಅದು ತುಂಬಾ ಅಪರೂಪ. ಅಂಡ್ ಇದು ನಮ್ಗೆಲ್ಲ ಹೇಳ್ಬೇಕಂದ್ರೆ ನನಗೆ ಒಂದು ಅಡಿಪಾಯ ಕೊಟ್ಟ ಚಿತ್ರ. ನನ್ನ ಜೀವನ ಮೊಟ್ಟ ಮೊದಲ ಸಂಗೀತ ನಿರ್ದೇಶನ ಚಿತ್ರ. ಸೊ ಹೆಸರು ಎ, ನನ್ನ ಲೈಫಲ್ಲಿ ಅದು ಮೊದಲ ಅಕ್ಷರನೇ ಈ ಚಿತ್ರ. ಸೊ ಈ ಚಿತ್ರ ನನಗೆ ಲೈಫಲ್ಲಿ ನಮಗೆ ಅದು ಗುರಿ ಏನಿರ್ಲಿಲ್ಲ. ಒಂದಷ್ಟು ಫ್ರೆಂಡ್ಸ್ ಇದ್ದಿದ್ದು ನನಗೆ ಪ್ರೆಸ್ನವರ ಟೈಮಲ್ಲಿ. ನಾನು ಇದ್ದಿದ್ದು ಪ್ರೆಸ್ನವ್ರ ಜೊತೆ. ಐ ಥಿಂಕ್ ಕೆಲವರಿಗೆ ಗೊತ್ತು ಈ ಟೈಮಲ್ಲಿ ಎಷ್ಟು ಜನ ಇದ್ರು ಅಂತ. ವಾಸು ಅವ್ರಿಗೆ ಗೊತ್ತು ನನಗೆ. ಬೇರೆ ಯಾರಿದ್ರು? ಒಬ್ರೇ ಅಲ್ಲ, ಈ ಟೈಮಲ್ಲಿ ಅವರಿದ್ದಿದ್ದು ಒಬ್ರೇ ಕಾಣುತ್ತೆ. ಆಮೇಲೆ ಆಗ ರಿಲೇಷನ್ ವಿತ್ ದ ಪ್ರೆಸ್ ವಾಸ್ ಟೋಟ್ಲಿ ಡಿಫರೆಂಟ್. ಪ್ರತಿಯೊಬ್ಬರಿಗೂ ಪರ್ಸನಲ್ ರ್ಯಾಪ್ ಹೋಯ್ತು. ಪ್ರತಿಯೊಬ್ಬರು ಪ್ರೆಸ್ನವರ ಹತ್ರ ಪರ್ಸನಲ್ ರ್ಯಾಪ್ ಹೋಯ್ತು. ಈ ಚಿತ್ರದಲ್ಲಿ ನಾನು ಹೇಳ್ಬೇಕಂದ್ರೆ ಆ ಟೈಮಲ್ಲಿ ಪ್ರೆಸ್ನವ್ರದ್ದು ಒಂದು ನೇಚರ್ ಅಂತ ಹೇಳಿದ್ರೆ, ಎ ರಿಲೀಸ್ ಆದ ತಕ್ಷಣ ಅಫ್ಕೋರ್ಸ್ ಇಟ್ಸ್ ಲಿಟಲ್ ಔಟ್ ಆಫ್ ದ, ಈಗ ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಫಿಲ್ಮ್. ಸೊ ಫಸ್ಟ್ ವೀಕ್ ಒಂದು ಮೇಜರ್ ಫಿಲ್ಮ್ ಮ್ಯಾಗಝಿನ್ ಅಲ್ಲಿ ರಿಪೋರ್ಟ್ ನೆಗೆಟಿವ್ ಅಂತು. ಟೋಟಲ್ ನೆಗೆಟಿವ್ ಪಿಕ್ಚರ್, ಇಲ್ಲ ಚೆನ್ನಾಗಿಲ್ಲ ಅಂತ. ಈ ಬಿಲೀವ್ ಇಟ್ ಆರ್ ನಾಟ್, ನೆಕ್ಸ್ಟ್ ವೀಕಿಗೆ ಟೋಟಲ್ 2 ಪೇಜ್ ಫುಲ್ ಪೇಜ್ ಬರೀ ಎ ಬಗ್ಗೆ ಹಾಕಿದ್ರು. ಅಂದ್ರೆ ಅದಕ್ಕೆ ಅಂಟ್ಕೊಂಡಿಲ್ಲ, ಜನ ಒಪ್ಕೊಂಡಿದ್ರು ಅಂದ್ ಕೂಡ್ಲಿ. ಐ ಡೋಂಟ್ ನೋ, ನೆನಪಿದೆಯಾ? ವೆರಿ ನೆಕ್ಸ್ಟ್ ವೀಕ್ ಟೋಟಲ್ 2 ಫುಲ್ ಪೇಜ್ ಕವರೇಜ್ ಕೊಟ್ಟಿದ್ರು. ದ ಪ್ರಿವಿಯಸ್ ದಟ್ ವಾಸ್ ದ ಆಟಿಟ್ಯೂಡ್ ಆಫ್ ದ ಪ್ರೆಸ್. ಓಕೆ, ಇಲ್ಲ ಚೆನ್ನಾಗಿಲ್ಲ ಅಂದ್ರೆ ಇಟ್ ಇಸ್ ಸೀರಿಯಸ್ ರಿಪೋರ್ಟ್. ದಟ್ ವಾಸ್ ಅಂದ್ರೆ ಇನ್ನೊಂದು, ದಿಸ್ ವಾಸ್ ಅ ವೆರಿ ಡಿಫರೆಂಟ್. ಆ ಟೈಮಿಗೆ ಇದು ಎಕ್ಸೆಪ್ಟ್ ಆಗದಿರುವಂತ ಚಿತ್ರ. ಪೆಡ್ಡ ಹುಡುಗರು ಇಷ್ಟಪಟ್ರು ಅಂತ ಬಂದ್ವಿನ ಫಸ್ಟ್ 2 ವಾರ ಇಟ್ ವಾಸ್ ಓನ್ಲಿ ಫಾರ್ ಗೈಸ್. ಒಂಥರ ಚಿತ್ರ 100%. ಆಲ್ ನಿಮ್ದು ಆಟೋ ಡ್ರೈವರ್ಸ್ ಆಗಲಿ. ನನಗೆ ಪರ್ಸನಲ್ ಹೇಳ್ಬೇಕಂದ್ರೆ ಬಿಫೋರ್ ದ ರಿಲೀಸ್ ಇಟ್ ಸೆಲ್ಫ್ ಮಾರಿಕಣ್ಣು ವಾಸ್ ಎ ಮ್ಯಾಸಿವ್ ಹಿಟ್. ಐ ಥಿಂಕ್ ನಾವು ಸೆಪ್ಟೆಂಬರ್ ಆಡಿಯೋ ರಿಲೀಸ್ ಮಾಡಿದ್ವಿ. ಬೈ ಡಿಸೆಂಬರ್ ಸಾಂಗ್ ಲಕಿಲಿ ವರ್ಕೌಟ್ ಆಯ್ತು. ನನಗೆ ಈ ಸಾಂಗ್ ಬರುವಾಗ ಒಂದಷ್ಟು ಅದೇ ಮೆಮರೀಸು. ಹೇಳ್ಕೊಳಕ್ಕೊಂದು ಜಾಗಕ್ಕೆ ಮಾರಿಕಣ್ಣು ಇದ್ದಿದ್ದು. ನಾಳೆ ರೆಕಾರ್ಡಿಂಗ್ ಅನ್ನುವಾಗ ಮುಂಚಿನ ದಿವಸ ಹೇಳ್ಕೊಳಕ್ಕೊಂದು ಲಿರಿಕ್ಸ್ ತಂದು ಕೊಟ್ರು, ಕಂಪೋಸ್ ಮಾಡ್ಬೇಕಂತ. ನೆಕ್ಸ್ಟ್ ಡೇ ರೆಕಾರ್ಡಿಂಗ್. ಸೊ ಬೇಸಿಕಲಿ ನಾವು ಕಂಪೋಸ್ ಮಾಡಿ ನೆಕ್ಸ್ಟ್ ಡೇ ರೆಕಾರ್ಡಿಂಗ್ ಹೋಗ್ಬೇಕು. ಒಂದು
ಇಟ್ ಇಸ್ ಆಲ್ರೆಡಿ ಹಿಟ್ ಸಾಂಗ್. ಮೈಸೂರನ ಸ್ವಾಮಿ ರಾಗದಲ್ಲಿ ಹಿಟ್ ಆಗಿತ್ತು. ಸೊ ಇದನ್ನ ವಿ ಹ್ಯಾವ್ ಟು ರೀಕಂಪೋಸ್ ಅಂಡ್ ಈ ಸಾಂಗ್ ಪರ್ಟಿಕ್ಯುಲರ್ ಸಾಂಗ್ ಇವರು ಹಾಕಿದಕ್ಕೆ ಹೇಳ್ತಾ ಇದ್ದೀನಿ. ದ ಬೆಸ್ಟ್ ನನಗೆ ರೆಸ್ಪಾನ್ಸ್ ಬಂದಿದ್ದು ಮೈಸೂರಾನಂದ ಸ್ವಾಮಿ ಮಗ ರಾಜೀವ್ ಆನಂದ ಸ್ವಾಮಿಯಿಂದ. ಗುರು ಈ ಹಾಡೋದನ್ನ ಬಿಟ್ಟಿದ್ದೀನಿ ನಾನು. ಏನಕ್ಕೆ ಕೇಳಿದ್ರೆ ಇಲ್ಲ ಟ್ಯೂನ್ ಹಂಗಲ್ಲ ಅಂತ ಅಲ್ಲಿ ಹಾಡುವಾಗ ಹೇಳ್ತಾ ಇದ್ರಂತೆ. ಸೊ ಒಂದು ಹಾಡನ್ನ ಮತ್ತೆ ಕಂಪೋಸ್ ಮಾಡಿದಾಗ ಅದನ್ನ ಚೆನ್ನಾಗಿ ಅದಕ್ಕಿಂತ ಚೆನ್ನಾಗಿ ಮಾಡೋದು ರಿಯಲಿ ಆರ್ಟ್ ಅಂತ. ದಟ್ಸ್ ಬೆಸ್ಟ್ ಕಾಂಪ್ಲಿಮೆಂಟ್ ಫಸ್ಟ್ ಪಿಕ್ಚರ್ ಸಿಕ್ಕಿದ್ದು. ಇನ್ನೊಂದು ಹೇಳ್ಬೇಕಂದ್ರೆ ನನ್ನನ್ನ ಈ ರಂಗಕ್ಕೆ ತಂದಿದ್ದು ಮೇಜರ್ಲಿ ನಮ್ಮ ಗುರುಗಳು ಎಲ್ಲಿದ್ದಾರೆ. ಚಿತ್ರ ಆಗಲಿ ಉಪೇಂದ್ರ ಚಿತ್ರ ಆಗಲಿ ಫೈನಲ್ ಸಾಂಗ್ ಟ್ಯೂನ್ ಸೆಲೆಕ್ಷನ್ ಅಲ್ಲಿ ಇದ್ದಿದ್ದು ಮನೋಹರ್ ಸರ್. ಮಾರಿಕಣ್ಣು ಆಕ್ಚುಲಿ ನಮ್ಗೆ ಯಾರಿಗೆ ಇಷ್ಟ ಆಗಿಲ್ಲ ಟೀಮಲ್ಲಿ, ಐ ಥಿಂಕ್ ಎಲ್ರಿಗೂ ಗೊತ್ತು. ಮಾರಿಕಣ್ಣು ನಮ್ಗೆ ಹೈಯೆಸ್ಟ್ ಇಷ್ಟ ಆಗಿದ್ದು ನಮ್ಮ ಜಗನ್ನಾಥ್ ನಮ್ಮ ಪ್ರೊಡ್ಯೂಸರ್ಗೆ. ಅವ್ರಿಗೆಲ್ಲ ಸಾಂಗ್ ಕೇಳಿದಾಗ ಒಂದೇ ಇಷ್ಟ ಆಗಿದ್ದು. ನಾವೆಲ್ಲ ಸ್ವಲ್ಪ ಅಪ್ಬೀಟ್ ಅಂತ ಇದ್ ಕೂಡಲೇ ಸ್ವಲ್ಪ ಸ್ಟೈಲಿಶ್ ಅಂತ ಹೋಗ್ತಾ ಇದ್ವಿ. ಸೊ ಅದನ್ನ ಆಕ್ಚುಲಿ ಜಗನ್ನಾಥ್ ಅವ್ರ ಮಗ ಬಂದಿದ್ದಾರೆ ಗೊತ್ತಿಲ್ಲ, ಇಲ್ಲ ಬಂದಿದ್ದಾರೆ. ಜಗನ್ನಾಥ್ ಅವ್ರ ಸೆಲೆಕ್ಷನ್ ಅವ್ರದ್ದು ಮತ್ತೆ ಮನೋಹರ್ದು ಇಬ್ಬರದು ಇದು ಚೆನ್ನಾಗಿದೆ, ಇಟ್ಕೊಳ್ಳೋಣ ಅಂತ ಸೆಲೆಕ್ಷನ್. ಈ ಕೆಲವೊಮ್ಮೆ ಏನಾಗುತ್ತೆ ನಮ್ಮ ಸೆಲೆಕ್ಷನ್ ಅಲ್ಲಿ ನಾವು ಸ್ವಲ್ಪ ಸೊ ನಮ್ದು ಆಕ್ಚುಲಿ ಟೀಮ್ ಲೀಡರ್ ವಾಸ್ ವೆರಿ ಸ್ಟ್ರಾಂಗ್ ಉಪೇಂದ್ರ ಅವರು. ಈ ಗುರು ಇದೆಲ್ಲ ನಮ್ಗೆ ಇಷ್ಟ ಆಗುತ್ತೆ, ಒಂದು ಅವ್ರಿಗೆ ಇಷ್ಟ ಆಯ್ತು ಬಿಟ್ಬಿಡೋಣ ಅಂತ ಹೇಳೋದು. ಸೊ ನಮ್ಗೆ ಅಂದ್ರೆ ಫಸ್ಟ್ ಟೈಮ್ ಆಗ ಫಸ್ಟ್ ಚಿತ್ರ ನಾವು ಹಿಟ್ ಆಗತ್ತೆ ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡಿಲ್ಲ. ಎಲ್ಲ ಜನ ಕೇಳಿದ್ರೆ ಸಾಕಪ್ಪ, ನಮ್ ಕೆಲಸ ಗುರ್ತು ಹಿಡಿದ್ರೆ ಸಾಕಪ್ಪ ಅಂತ ಇದೆ. And the whole team was very new. The best part was cameraman ಇವತ್ತು ಕೈ ಕೊಟ್ಟ. He is an expert in ಕೈ ಕೊಡೋದ್ರಲ್ಲಿ. ವೇಣು ನಾನು ಹಳೆ ಫ್ರೆಂಡ್ಸು. He was an artist. ಅವನು ಪ್ರೆಸ್ ಅಲ್ಲಿ ಇದ್ದಿದ್ದು. He was working for a press. ಮನೋಹರ್ ಸರ್ ಆರ್ಟಿಸ್ಟ್, ಎಲ್ಲ ಪ್ರೆಸ್ ಅಲ್ಲಿ ಇದ್ದವರು. ಅವನು ಫಸ್ಟ್ ಆಸ್ ಎ ಕ್ಯಾಮರಾಮ್ಯಾನ್. ನಮ್ಮ ಚಾಂದಿನಿ ನಾವು ಫಸ್ಟ್ ಆಸ್ ಎ ನಾಗಭೂಷಣ್ ಬಂದಿಲ್ಲ. ನಾಗಭೂಷಣ್ ಆಸ್ ಅ ಡಿಸೈನರ್. ಇದೆಲ್ಲ ದಿಸ್ ವಾಸ್ ಹಿಸ್ ಬ್ರೈನ್ ವರ್ಕ್. ವೆರಿ ವೆರಿ ವೇಗ್ ಡಿಸೈನರ್ ಆ ಟೈಮಲ್ಲಿ. ಅವ್ರದ್ದು ಫಸ್ಟ್ ಪಿಕ್ಚರು. ಬೇರೆ ಯಾರ್ದೆಲ್ಲ ತುಂಬಾ ತುಂಬಾ ಅಂದ್ರೆ ಹ್ಯೂಜ್ ಟೀಮ್ ಆಕ್ಚುಲಿ. ಎಲ್ಲ ಇವತ್ತು ಖುಷಿ ಆಯ್ತು ಒಂದು ನೋಡಿ. ಉಪೇಂದ್ರ ಫ್ರೆಂಡ್ಸ್ ಎಲ್ಲ ಒಂದು ಟೀಮ್ ತರ. ಇಟ್ಸ್ ಅ ಟೋಟಲ್ ಟೀಮ್ ವರ್ಕ್. ನಮ್ಮ ಜೋಶಿ ಆಗಲಿ, ರಾಜಾರಾಮು, ಲೋಕಿ, ಅರುಣ, ಹೋಲ್ ಕೋಟೆ ಎಲ್ಲ ಒಂಥರ ಟೀಮ್ ತರ ವರ್ಕ್ ಮಾಡ್ತಾ ಇದ್ರು. ಬೆಸ್ಟ್ ವಾಸ್ ನಾನು ಹೇಳ್ಬೇಕಂದ್ರೆ ಉಪೇಂದ್ರ ನನಗೆ 1990 ಮನೋಹರ್ ಸರ್ ಪರಿಚಯ ಮಾಡಿಕೊಟ್ಟದ್ದು. ಅವತ್ತಿಂದ ಫ್ರೆಂಡ್ಶಿಪ್ ಟರ್ನ್ಡ್ ಇನ್ ಟು ರಿಲೇಷನ್ ಚಿತ್ರದ ಮೂಲಕ. ಅಂಡ್ ನನಗೆ ನಾನು ಹೇಳೋದು ನಾವು 25 ವರ್ಷ ಈಗ 25 ವರ್ಷ ಆಯ್ತು ಬಂದು. ಅಂದ್ಕೊಂಡು ಇಲ್ಲ ಇಲ್ಲಿ ಇರ್ತೀವಿ ಅಂತ. ಅದು ಯಾವ ಧೈರ್ಯದಲ್ಲಿ ನನಗೆ ಕರೆದು ಮ್ಯೂಸಿಕ್ ಕೊಟ್ಟಿದ್ದಾರೆ ಅಂತ ನನಗೆ ಇವತ್ತುವರೆಗೂ ಗೊತ್ತಿಲ್ಲ. ಯಾಕಂದ್ರೆ ನಾನು ಯಾವ ಆಂಗಲ್ ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಕಾಣ್ತಾ ಇರ್ಲಿಲ್ಲ ಆಗ. ಈಗ ಸ್ವಲ್ಪ ಯಂಗ್ಸ್ಟರ್ಸ್ ಇದ್ದಾರೆ. ಆಗ ಎಲ್ಲ ಒಂದು ಬೊಟ್ಟು, ಎಣ್ಣೆ ಹಾಕಿ, ಬಿಳಿ ಶರ್ಟು, ಬಿಳಿ ಪ್ಯಾಂಟು, ಬಿಳಿ ಶೂಸು, ಒಂದು ಪ್ಯಾಟರ್ನ್ ಇತ್ತು. ಸ್ವಲ್ಪ ಇವರು ಸ್ವಲ್ಪ ಚೇಂಜ್ ಮಾಡಿದ್ರು. ಸ್ವಲ್ಪ ಒಂದು ಪ್ಯಾಟರ್ನ್ ಇತ್ತು. ಅದನ್ನ ಬಿಟ್ಟು ನಾನು ಯಾವ ಆಂಗಲ್ ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಅಂತ ಕಾಣ್ತಾ ಇರ್ಲಿಲ್ಲ. ಆಗ ಲಿಟಲ್ ಅಂದ್ರೆ ಮ್ಯೂಸಿಕ್ ಅಂದ್ರೆ ಸ್ವಲ್ಪ ಸೀರಿಯಸ್ ಆಗಿರ್ತದೆ. ನಾನು ಸ್ವಲ್ಪ ಚಿಲ್ ಆಗಿದೆ. ಅದನ್ನ ಆ ಟೈಮಲ್ಲಿ ಇವತ್ತು ಮತ್ತೆ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅವರಿಗೆ. ಇಟ್ ವಾಸ್ ನಮ್ಮ ಅವ್ರು ಆಕ್ಚುಲಿ ಇವತ್ತು ಬರಬೇಕಿತ್ತು ಇವತ್ತು. ಬಿಕಾಸ್ ಈಸ್ ಔಟ್ ಆಫ್ ಟೌನ್, ಬೇರೆ ಊರಿಗೆ ಹೋಗಿದ್ದಾರೆ. ಸೊ ಅವರು ಈಸ್ ಗಿವನ್ ಒಂದು ಬೈಟ್ ಕೊಟ್ಟಿದ್ದಾರೆ. ಐ ಥಿಂಕ್ ಅದನ್ನ ನೋಡಿ ನಾವು ಮುಂದೆ ಹೋಗೋಣ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ತುಂಬಾ ತುಂಬಾ ಸಂತೋಷ ಆಗ್ತಿದೆ. ಏನಂದ್ರೆ 26 ವರ್ಷಗಳ ನಂತರ ಮತ್ತೆ ರಿಲೀಸ್ ಆಗಿ ಇಷ್ಟು ದೊಡ್ಡದಾಗಿ ಮತ್ತೆ ಅದೇ ಅಭಿಮಾನಿಗಳು ಮತ್ತು ಹೊಸ ಅಭಿಮಾನಿಗಳು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದಕ್ಕಾಗಿ ನೀವೆಲ್ಲರೂ ಸೇರಿದ್ದೀರಾ ಅಲ್ಲಿ. ಈ ಒಂದು ಸಂತೋಷನ ಹಂಚ್ಕೊಳ್ಳೋಕೋಸ್ಕರ ಒಂದು ಸಮಾರಂಭನ ಮಾಡ್ತಾ ಇದ್ದೀರಾ. ನಾನು ಅಲ್ಲಿ ಇರ್ಬೇಕಾಗಿತ್ತು. ಕಾರಣಾಂತರಗಳಿಂದ ನಾನು ರಂಗೇರಿಗೆ ಬಂದಿದ್ದೀನಿ. ಯಾಕಂದ್ರೆ ನನಗೆ ಗೊತ್ತಿರ್ಲಿಲ್ಲ. ನನಗೆ ಒಂದು ವಾರನ ಒಂದು 10 ದಿನ ಮುಂಚೆ ಗೊತ್ತಾಗಿದ್ರೆ ರಿಲೀಸ್ ಮಾಡ್ತಾರೆ ಅಂತಿದ್ರೆ ನಾವೆಲ್ಲ ಸೇರಿ ಒಂದು ದೊಡ್ಡದಾಗಿರೋ ಪ್ಲಾನ್ ಮಾಡ್ಬೋದಾಗಿತ್ತು.
ಪರವಾಗಿಲ್ಲ, ಅದೇನೋ ಒಂದು ಪಾಪ ಅವ್ರದ್ದು ಡಿಸ್ಟ್ರಿಬ್ಯೂಟರ್ಗಳು ಏನೋ ಕಾರಣಗಳಿಂದ ಸ್ವಲ್ಪ ಕೊನೆ ಮೂಮೆಂಟ್ ಅಲ್ಲಿ ಮಾಡಿದ್ದಾರೆ. ಆದ್ರೂ ಕೂಡ ಕೊನೆ ಮೂಮೆಂಟ್ ಅಲ್ಲಿ ಮಾಡಿದ್ರು ಕೂಡ ಫಸ್ಟ್ 4 ಥಿಯೇಟರ್ 5 ಥಿಯೇಟರ್ ಮಾಡ್ಬೇಕಂತವ್ರು ಇನ್ನು ಏನೋ ಒಂದು ಸುಮಾರು 100-150 ಥಿಯೇಟರ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಶಂಕರ್ ಅವರೇ, ತುಂಬಾ ಧನ್ಯವಾದಗಳು. ಆಮೇಲೆ ಅಲ್ಲಿ ಸೇರಿರುವಂತ ಚಿತ್ರ ನಿರ್ಮಾಪಕರು, ಮೂಲ ಕಾರಣ ನೀವು, ಆಮೇಲೆ ನಮ್ಮ ಜಗನ್ನಾಥ್ ಅವ್ರ ಮಗ, ಆಮೇಲೆ ಈ ಚಿತ್ರಕ್ಕೆ ಅದ್ಭುತವಾದಂತ ಸಂಗೀತ ಕೊಟ್ಟಂತ ಗುರುಕಿರಣ್ ಅವರು, ನಮ್ಮ ಕ್ಯಾಮ್ರಾಮನ್ ವೇಣು ಅವರು, ಆಮೇಲೆ ಈ ಚಿತ್ರದಲ್ಲಿ ವರ್ಕ್ ಮಾಡಿರುವಂತ ರಾಜಾರಾಮು, ಲೋಕಿ ಎಲ್ಲರೂ ಸೇರಿದ್ದೀರಾ. ಚಾಂದಿನಿ ಅವರೇ ತುಂಬಾ ಥ್ಯಾಂಕ್ಸ್, ನೀವು ಸೇರಿದ್ದೀರಾ. ಎಲ್ಲ ಒಂದು ಸಂಭ್ರಮ ಆಚರಿಸ್ತಾ ಇದ್ದೀರಾ, ಎಲ್ಲರೂ ಒಳ್ಳೇದಾಗ್ಲಿ. ಕೊನೆಯದಾಗಿ ಆಮೇಲೆ ನಮ್ಮ ಪತ್ರಕರ್ತರ ಮಿತ್ರರು, ಅವ್ರು ಮೊದಲು ಕೊನೆ ಯಾವಾಗ್ಲೂ ಇರ್ತಾರ. ಅವರು ಅವಾಗ 26 ವರ್ಷಗಳ ಹಿಂದೆ ಬಂದು ಬೇಷ್ ಅಂತ ಬೆಂತಟ್ಟಿ ಇವತ್ತು ನೋಡಿ, ಇವತ್ತು ಕೂಡ ಆ ಚಿತ್ರ ನಾಗಾಲೋಟದಿಂದ ಓಡ್ತಾ ಇದೆ. ಇದಕ್ಕೆಲ್ಲ ನಿಮ್ಮ ಹಾರೈಕೆ, ನಿಮ್ಮ ಆಶೀರ್ವಾದ ಕಾರಣ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಅಭಿಮಾನಿ ದೇವರುಗಳು, ನಿಜವಾಗ್ಲೂ ಅವರು ಈ ಸಿನಿಮಾನ ಒಂದೊಂದು ಶಾರ್ಟ್ನು ನಿಲ್ಲಿಸ್ಕೊಂಡು ಫ್ರೀಸ್ ಮಾಡಿ ಅದನ್ನ ಎಂಜಾಯ್ ಮಾಡೋ ರೀತಿ ನೋಡ್ರೆ ನನಗೆ ಎಷ್ಟು ಇದಾಯ್ತು ಅಂದ್ರೆ, ಅಯ್ಯೋ ನಿಮ್ ಜೊತೆ ನಾನು ಇರ್ಬೇಕಾಗಿತ್ತು ಅನ್ನಿಸ್ತು. ತುಂಬಾ ಥ್ಯಾಂಕ್ಸ್ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಒಂದು ಧನ್ಯವಾದ ಹೇಳ್ತೀನಿ. ಮತ್ತೆ ನಾವು ಇನ್ನೊಂದ್ಸತಿ ಸೇರಿ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡೋಣ, ನಾವೆಲ್ಲ ಸೇರಿ ಆದಷ್ಟು ಬೇಗ ಬಂದ್ಕೊಳ್ಳಿ, ನಿಮ್ಗೆಲ್ರಿಗೂ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಆಗಿದ್ದು ಅವಾಗ ಈ ಸಿನಿಮಾದ ಬಗ್ಗೆ ನಮಗೂ ಏನು ಗೊತ್ತಿರ್ಲಿಲ್ಲ. ಒಟ್ನಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತಿದ್ವಿ. ಒಂದು ಒಳ್ಳೆ ಒಂದು ಪಾರ್ಟಿ ಜಾಗದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಸಿಕ್ಕಿದ್ರು. ಆವತ್ತಿಂದ ಅವ್ರ ಜೊತೆ ನಾವು ತುಂಬಾ ಒಡನಾಟಗಳೆಲ್ಲ ಇತ್ತು. ಆಮೇಲೆ ನಮ್ದೇ ಒಂದು ಟೀಮ್ ಇತ್ತು, ಉಪೇಂದ್ರ ಫ್ರೆಂಡ್ಸ್ ಎಲ್ಲ ಒಂದು 15-20 ಜನ. ಯಾವಾಗ್ಲೂ ಎವ್ರಿ ಡೇ ದಿನ ಸೇರ್ತಾ ಇದ್ವಿ, ಮಾಡ್ತಾ ಇದ್ವಿ, ಎಲ್ಲರ ಜೊತೆಲೇ ಇರ್ತಿದ್ವಿ. ಒಟ್ನಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ಉಪೇಂದ್ರಂಗೆ ಹೇಳಿ ಕೊನೆಯಲ್ಲಿ ಒಂದು ಮೂಡ್ ಬಂತು ಅವ್ರಿಗೂ. ಸೊ 96 ಡಿಸೆಂಬರ್ 8ನೇ ತಾರೀಕು ಇರಬೇಕು ಭವಿಷ್ಯ ನಮ್ದು ಸಿನಿಮಾ ಮುಹೂರ್ತ ಆಯ್ತು. 97 ಫುಲ್ಲು ಕಾಸರಗೋಡಲ್ಲೆಲ್ಲ ಶೂಟಿಂಗ್ ಆಯ್ತು. ಕಾಸರಗೋಡು, ಇಲ್ಲಿ ಬ್ಯಾಂಗ್ಳೂರಲ್ಲೆಲ್ಲ ಒಂದು 97 ಜೂನ್-ಜುಲೈ ಮುಗಿಸಿದ್ವಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸ. ಆಮೇಲೆ 1998 January 23 ಸಿನಿಮಾ ರಿಲೀಸ್ ಆಯಿತು. ಏನೋ ಒಂದು ಕಷ್ಟಪಟ್ಟಿದ್ದಕ್ಕೆ ಒಂದು ಒಳ್ಳೆ ಪ್ರತಿಫಲ ಸಿಕ್ತು, ಒಳ್ಳೆ ಸರ್ಕಲ್. ಎಲ್ಲ ಉಪೇಂದ್ರನ್ ಫ್ರೆಂಡ್ಸ್ಗಳು ಎಲ್ಲ ನಮ್ಮ ಜೊತೆ ಎಲ್ಲ ಬ್ರದರ್ಸ್ ತರನೇ ಇದ್ವಿ. ಸೊ ಇನ್ನು ಮಿಕ್ಕಿದ್ದು ಅದು ಹಿಟ್ಟಾಗಿರೋದು ಎಲ್ಲ ಎಲ್ಲರಿಗೂ ಗೊತ್ತಿದೆ. ಚೆನ್ನಾಗಾಯ್ತು ಸಿನಿಮಾ. ಅಂದ್ರೆ ಪ್ರೆಸ್ ಅವ್ರದ್ದು ಎಲ್ಲ ಅವರು ತುಂಬಾ ಕೋಆಪರೇಷನ್ ಎಲ್ಲ ಮಾಡಿ ಜನಗಳದ್ದು ಎಲ್ಲ ಕೋಆಪರೇಷನ್ ಸಿಕ್ಕಿ ಸೂಪರ್ ಹಿಟ್ ಆಯ್ತು ಸಿನಿಮಾ. ಸರ್ ಅವತ್ತಿನ ರೇಟ್ಗೆ ಏನು ಕಲೆಕ್ಷನ್ ಆಗಿದೆ ಸರ್? ಆವಾಗ ಒಂದು 23 to 24 crores ಆಗಿದೆ ಸರ್. ಆಮೇಲೆ ಇದು ಆಡಿಯೋ ಒಂದು 5 crores ವರೆಗೂ ಆಗಿದೆ. ಲಹರಿ ವೇಲು ಸರ್ ಕರೆದು ಒಂದು 5 ಲಕ್ಷ ಗಿಫ್ಟ್ ಕೊಟ್ರು, ತುಂಬಾ ಚೆನ್ನಾಗಿದೆ ಅಂತ. ಈ ಸಾಂಗ್ ಕಿಂತ ಇದು ಸ್ಟೋರಿ ಕ್ಯಾಸೆಟ್ಗಳು ಚೆನ್ನಾಗಿ ಸೇಲ್ ಆಯ್ತು ಅಂತ ಹೇಳ್ತಾ ಇದ್ರು. ಸೌಂಡ್ ಟ್ರ್ಯಾಕ್ ತುಂಬಾ ಚೆನ್ನಾಗಿ ಇದಾಗ್ತಿದೆ ಅಂತೇಳಿ ಅವಾಗ ಜನ್ಮದ ಜೋಡಿ ಆನಂದ ಆಡಿಯೋ ಆಕಾಶಲ್ಲಿ, ಲಹರಿಲಿ ಬಂದು ನಮ್ದು ಸಿನಿಮಾ ಎರಡು ಈಕ್ವಲ್ ಆಗಿ ಹೋಗ್ತಾ ಇತ್ತು ಬಿಡಿ ಅದು ಕ್ಯಾಸೆಟ್. ಇವಾಗ ಅದಾಗಿ 25 ವರ್ಷಕ್ಕೆ ನಮ್ಮ ಶಂಕರನ್ನವರು ಬನ್ನಿ ಅದೇ ಇವಾಗ ಇವರು ನಮ್ಮ ವಿನೋದ್ ವಿಡಿಯೋ ಅವ್ರ ಹತ್ರ ಇತ್ತು ರೈಟ್ಸ್. ಸೊ ವಿನೋದ್ ವಿಡಿಯೋ ಅವ್ರು ಇವ್ರು ಕೊಟ್ಟು ಇವಾಗ ಇವರೇ ನಿಂತು 1 ವರ್ಷದಿಂದ ಪ್ರಯತ್ನ ಮಾಡಿ ಸಿನಿಮಾ ಇವ್ರು ರಿಲೀಸ್ ಮಾಡಿದ್ದಾರೆ. ಅವ್ರಿಗೂ ಒಂದು ಒಳ್ಳೆ ಯಾವ್ದು ಡಿಸ್ಟ್ರಿಬ್ಯೂಟರ್ ಇಲ್ಲೇ ಇದ್ದಾರೆ. ಯಶ್ರಾಜ್ ಅವ್ರ ಊರಲ್ಲಿಲ್ಲ, ಮೆಸೇಜ್ ಎಲ್ಲ ಕೊಟ್ಟಿತ್ತು ಅವ್ರಿಗೆ, ಅವರು ಊರಲ್ಲಿಲ್ಲ ಅನ್ಸುತ್ತೆ. ಆದ್ರೂ ಮೆಸೇಜ್ ಕೊಟ್ಟಿದ್ದಾರೆ, ಚಾಂದಿ ಬರ್ತೀನಿ ಅಂತ ಹೇಳಿದ್ರು, ಅವರು ಬಂದಿಲ್ಲ. ನಮ್ಮ ಟೀಮ್ ಎಲ್ಲ ಇಲ್ಲೇ ಇದ್ದೀವಿ. ರಾಜಾರಾಮ್ ಬನ್ನಿ, ಎಲ್ಲ ಜೋಶಿ ಬನ್ರಿ ಎಲ್ಲ. ಓಕೆ ಓಕೆ ಅಷ್ಟೇ. ಇನ್ನೇನಾದ್ರು ಪ್ರಶ್ನೆ? ಬಜೆಟ್ ಆ ಕಾಲದಲ್ಲೇ ಇದು ನಾವೊಂದು 70-75 lakhs ಅನ್ಕೊಂಡಿದ್ವಿ. ಸೊ 125 ವರೆಗೂ ರೀಚ್ ಆಯ್ತು. ಅದು ಇಂಟ್ರೆಸ್ಟ್ ಎಲ್ಲ ಸೇರಿ ಸ್ವಲ್ಪ ಜಾಸ್ತಿ ಆಯ್ತು. ನಮ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನೇನೆ ಈ ಹೊಸ್ತಂದಲ್ಲೇ ಮಾಡಬೇಕು ಅಂತೇಳಿ ಉಪೇಂದ್ರ ಅವರ ಆ ಟೈಮಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸನೇ ಒಂದು 6 months ಮೇಲೆ ಆಯ್ತು. ಇದೆಲ್ಲ ಒಂದು 1.5 ವರ್ಷ ಆಯ್ತು. ಇದು ಶೂಟಿಂಗ್ ಮುಗಿದು ರಿಲೀಸ್ ಆಗೋದಕ್ಕೆ 1.5 ವರ್ಷ ಅಂತ. ಇವರು ಭೂಷಣ್ ಗಿಚ್ಚಿ ಅವ್ರು ಕರಿಬೋದಾಗಿತ್ತು. ಮೆಸೇಜ್ ಅಂತೂ ಕೊಟ್ಟಿದೆ, ಫೋನ್ ಮಾಡಿದ್ದೆ ಇಲ್ಲ ಸರ್, ಕರೆದಿದೆ ಬರ್ತಿದೆ ಕರೀತಾ. ಇಟ್ಟು 4-5 ಜನ ಬಿಸ್ಗಳು ಆಗೋಗಿದ್ದಾರೆ.
ಯಾಕಂದ್ರೆ ಆ ಡಿಸೈನ್ಗೆಲ್ಲ ಅವರೇ ಮೇನ್ ಕಾರಣ ಅವರೇ. ಅವ್ರದ್ದು ಫಸ್ಟ್ ನಮ್ ವೇಣು, ನಮ್ ಗುರುದ್ ಬಿಡಿ, ಅವ್ರನ್ನೇನ್ ಮಾತಾಡೋದಿಲ್ಲ. ಗುರುದು ಎಲ್ಲಾರ್ಗು ಒಂದು ಇದಾಯ್ತು. ವೇಣುಗಂತೂ ಮೆಸೇಜ್ ಕೊಟ್ಟಿವಿ ಬರ್ತಾ, ನಾನು ಗುರು ಫೋನ್ ಮೇಲೆ ಫೋನ್ ಮಾಡಿದ್ರೆ ರಿಸೀವ್ ಮಾಡಲಿಲ್ಲ. ಅಲ್ಲ ಗೀಚಿಗೆ ಮೆಸೇಜ್ ಇಲ್ವಾ? ನಂಬರ್ ಸಿಕ್ಕಿಲ್ಲ. ಚೆನ್ನಾಗಾಗ್ತಿದೆ ಎಲ್ಲ. ಒಂದು ಸ್ಟಾರ್ಟಿಂಗ್ ಒಂದು 35-40 ಥಿಯೇಟರ್ಸ್ ಅಲ್ಲಿ ಮಾಡಿದ್ದಾರೆ ಅವರು. ಇವಾಗ ಒಂದು 100 ಥಿಯೇಟರ್ ದಾಟಿದೆ ಇವಾಗ. ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ. ಹುಬ್ಳಿ ಕಡೆ ಅಂತೂ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್. ಅದೇ 180 ಥಿಯೇಟರ್ ಅಲ್ಲಿ ಒಟ್ಟು ರಿಲೀಸ್ ಆಗಿದೆ. ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಇವಾಗ. ಅಷ್ಟು ಡೀಟೇಲ್ಸ್ ನನಗೆ ಗೊತ್ತಿಲ್ಲ. ಬಟ್ ಬನ್ನಿ ಶಂಕರ್, ಬನ್ರಿ, ಪರವಾಗಿಲ್ಲ, ಬನ್ರಿ, ಹಂಗೆ ಹೇಳಿ. ಹೌದಾ? ಫಸ್ಟ್ ಡೇ ಕಲೆಕ್ಷನ್ ಅಂತ ಕೇಳ್ತಿದ್ದಾರೆ. ಫಸ್ಟ್ ಡೇ ಉತ್ತಮವಾಗಿದೆ. ಎಷ್ಟು ಅಂತ ಹೇಳಕ್ DCR ಎಲ್ಲ ನೋಡಿಲ್ಲ, ನೋಡ್ಬೇಕು. ಮತ್ತೊಂದು ವಿಶೇಷ ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ ರೀ ರಿಲೀಸ್ ಫಸ್ಟ್ ಡೇ 6:30 5:30 ಅಭಿಮಾನಿಗಳ ಕಾದು ನೋಡಿರಂತ ಉಪ್ಪಿಯವರ ಮೊದಲನೇ ಚಿತ್ರ ಅನ್ಕೊಂಡಿದ್ದೀನಿ ನಾನು. ರೀ ರಿಲೀಸ್ ಅಲ್ಲಿ ಇಲ್ಲಿಗಿಂತ ಬಳ್ಳಾರಿಯಲ್ಲಿ ತುಂಬಾ ಖುಷಿ ಪಡ್ತಾ ಇದ್ದಾರೆ. ಮತ್ತೆ ಪ್ರಸನ್ನ ಥಿಯೇಟರ್ ಅಲ್ಲಿ ಸೆಕೆಂಡ್ ವೀಕ್ ರನ್ ಆಗುತ್ತೆ. ಇನ್ನು ಮೈಸೂರಲ್ಲಿ ಸೆಕೆಂಡ್ ವೀಕ್ ರನ್ ಆಗುತ್ತೆ. ಹಲವಾರು ಜನ ಎದ್ದು ಕುಣಿತಾ ಇದ್ದಾರೆ. ನಾವು ಎಷ್ಟು ಬಂಡವಾಳ ಹಾಕಿದ್ವಿ, ಎಷ್ಟು ಬಂಡವಾಳ ಬಂದಿದೆಯೇ ಅಲ್ಲ, ನಮ್ಮ ಕನ್ನಡಿಗರ ತಾಕತ್ ಏನು ಅಂತ ಈ ಸಿನಿಮಾ ತೋರಿಸಿದೆ. ಥ್ಯಾಂಕ್ ಯು. ನೆಗೆಟಿವ್ ಇಲ್ಲ ಸರ್. ನಾನು 3 years ಬ್ಯಾಕ್ ಪ್ರಸಾದ್ ಲ್ಯಾಬ್ ಅಲ್ಲಿ ಇಟ್ಟಿದ್ವಿ ನೆಗೆಟಿವ್. ಇದು ನೆಗೆಟಿವ್ ಇಲ್ಲ, ಇದು ಫುಲ್ ಎಲ್ಲ ಪೌಡರ್ ಆಗೋಗಿದೆ ನೆಗೆಟಿವ್. ಅದು ನಮ್ದು ತಪ್ಪು. ಆ ಟೈಮಲ್ಲಿ ಯಶ್ರಾಜ್ ಅವರು ತಗೊಂಡಿದ್ರು. ಯಶ್ರಾಜ್ ಅವ್ರು ತಗೊಂಡ್ತೀವಿ ನೆಗೆಟಿವ್ ಅಂತ ಹೇಳಿದ್ರು. ಅವರು ತಗೊಂಡಿಲ್ಲ. ನಾನು 3 ವರ್ಷದಿಂದ ನಾನು ಓದೋವಾಗ ನೆಗೆಟಿವ್ ಫುಲ್ ಇದಾರ್ಟೋಗಿತ್ತು. ಸೊ ಇನ್ನೊಂದು 2-3 ಸಿನಿಮಾ ನೆಗೆಟಿವ್, ಆಮೇಲೆ ಈ ಪ್ಲಾಸ್ಟಿಕ್ ಎಮಲ್ಷನ್ ಅಂತ ಹೇಳಿ ನೆಗೆಟಿವ್ ಮಾಡ್ತಾರೆ. ಅದು ಇನ್ನೊಂದು 2-3 ಸಿನಿಮಾಗ ನಾನು ಆ ಕಾಲದಲ್ಲಿ ಮಾಡಿದ್ದು. 1-2-3 ಸಿನಿಮಾ ಹಾಗೆ ಮಾಡಿಸಿದ್ವಿ. ಇದ್ರ ನೆಗೆಟಿವ್ ಇಲ್ಲ. ಇವ್ರು ಹಾರ್ಡ್ ಡಿಸ್ಕ್ ಇಂದ ತಗೊಂಡು ಒಂದು ಪ್ರಿಂಟ್ ಸಿಕ್ತು ರಾಯಚೂರಲ್ಲೋ. ಆ ಪ್ರಿಂಟ್ ಮೇಲೆ ಮಾಡಿ ಒಂದು 90% ವರೆಗೂ ಬಂದಿದೆ ಕ್ಲಾರಿಟಿ. ನನ್ಗೆ 100% ಇಲ್ಲ ಆದ್ರೂ 90% ಕ್ಲಾರಿಟಿ ಸಿಕ್ಕಿದೆ ಇದ್ರಲ್ಲಿ. ಟಿವಿ ರೈಟ್ಸ್ ವಿನೋದ್ ವಿಡಿಯೋ ಅಂತ ಹೇಳಿ ಅವರು ಕೊಟ್ಟಿದ್ವಿ. ಪಾರಸ್ ಜೈನ್ ಅವರು ಇವರು ಸೇರಿ ಒಂದು ಇದ್ರಲ್ಲಿ ಮಾಡ್ಕೊಂಡಿದ್ದಾರೆ. ಸೊ ಇನ್ನು ಡಿಸ್ಟ್ರಿಬ್ಯೂಷನ್ ಯಶ್ರಾಜ್ ಅವರ ಕೈಯಲ್ಲಿದ್ದು, ಪ್ಲಸ್ ತೆಲುಗುನು ಚೆನ್ನಾಗಿದೆ ಆ ಕಾಲದಲ್ಲಿ. ನೆಕ್ಸ್ಟ್ ಇನ್ ತೆಲುಗು ಟ್ರೈ ಮಾಡ್ತಾ ಇದಾರಲ್ಲ. ಸೊ ತೆಲುಗುನು ಶಾರ್ಟ್ಲಿ ಒಂದು 3-4 ಮಂತ್ಸ್ ರಿಲೀಸ್ ಆಗ್ಬೋದು. ಅದೇ ಅವರು ಒಂದು ಚೇಂಬರ್ ಅವರು ಸ್ಟ್ರೈಕ್ ಇದೆ. ಸೊ ಅದೇನೋ ಒಂಚೂರು ನಮಗೂ ನಮ್ ಜಗನ್ನಾಥ ಅಣ್ಣನೇ ಆಗ್ಬೇಕು ಅತ್ತೆ ಮಗ. ಸೊ ಇಬ್ರು ಸೇರಿ ಉಪೇಂದ್ರ ಬಿಡದಾಗಿ ಸಿನಿಮಾ ಮಾಡ್ಲೇಬೇಕು ಅಂತ ಒಂದು 4-5 ವರ್ಷ ಎಲ್ಲರೂ ಇದ್ದು ಜೊತೆಲಿದ್ದು ಎಲ್ಲ ಇದೊಂದು ಮಾಡಿದ್ವಿ. ಈಗ ಹಳೆ ಸಿನಿಮಾಗಳನ್ನ OTT ಅಲ್ಲಿ ಖರೀದಿ ಮಾಡಿಬಿಟ್ಟು OTT ಪ್ಲಾಟ್ಫಾರ್ಮ್ಸ್ ಅಲ್ಲಿ ಖರೀದಿ ಮಾಡಿ ಮತ್ತೆ ಅವ್ರ ಪ್ಲಾಟ್ಫಾರ್ಮ್ ಗಳಲ್ಲಿ ಬಿಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಿಮ್ ಸಿನಿಮಾನ ಈಗಿರೋ ಫೇಮಸ್ OTT ಪ್ಲಾಟ್ಫಾರ್ಮ್ಸ್ ಯಾರು ಬೈ ಮಾಡಕ್ ಬಂದಿದ್ರ ಅಂತ? ಸರ್ ಇದುವರೆಗೂ ಬಂದಿಲ್ಲ. ನೋಡೋಣ, ಬಂದ್ರೆ ಮುಂದಕ್ಕೆ ಅವ್ರ ಜೊತೆ ವ್ಯವಹಾರ ಮಾಡ್ತೀವಿ. ನಾವೇ ಅಪ್ರೋಚ್ ಮಾಡಿದ್ರು ಮಾಡ್ತೀವಿ. ಆಲ್ ರೈಟ್ಸ್ ಕೊಟ್ಬಿಟ್ಟಿದ್ರ ವಿನೋದ್ ವಿಡಿಯೋಗೆ? ಆಲ್ ರೈಟ್ಸ್ ಕೊಟ್ಟಿದ್ದೀವಿ ಅವ್ರ ಜೊತೆ. ಹಿಂದಿ ರೈಟ್ಸ್ ನಮ್ಮ ಹತ್ರ ಏನ್ ಮೆಟೀರಿಯಲ್ಸ್ ಏನು ಇಲ್ಲ. ಬಟ್ ಹಿಂದಿದಕ್ಕೆ ಮಾಡಿದ ಟ್ರ್ಯಾಕ್ಗಳು ಯಾವ್ದು ಇಲ್ಲ ಇದ್ರಲ್ಲಿ ನಮ್ಮ ಹತ್ರ. ಎಲ್ಲ ಮಿಸ್ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು, ನಮಸ್ಕಾರ. ಕ್ಯಾಮ್ರಾ ಮುಂದೆ ಹಾಗೂ ಹಿಂದೆ ಎಲ್ಲರೂ ಹೋಸ್ಟ್ ಆಗಿ ಮಾಧ್ಯಮ ಮಿತ್ರರಿಗೆ ನಾವೊಂದು ಸಣ್ಣ ಒಂದು ಥ್ಯಾಂಕ್ಸ್ ಗಿವಿಂಗ್ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನನಗೆ ಒಂದು ಅವಕಾಶ ಕೊಟ್ಟಂತಹ ಚಿತ್ರತಂಡಕ್ಕೆ ಎಲ್ಲರ ಪರವಾಗಿ ಮಾತಾಡೋದಕ್ಕೆ ಧನ್ಯವಾದಗಳು. ಮೊದಲನೇದಾಗಿ ನಾನು ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. 25 ವರ್ಷಗಳಿಂದ ಸತತವಾಗಿ ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ನಮಗೆ ಅಂದ್ರೆ ಈ ಚಿತ್ರದಲ್ಲಿ ನಮ್ಮ ಗುರುವನ್ನ ಹೇಳಿದಂಗೆ ಪ್ರತಿಯೊಬ್ರು ಮೊದಲನೇ ಚಿತ್ರ ಬಹಳಷ್ಟು ಮಂದಿ,
ಆರ್ಟಿಸ್ಟ್ ಆಗಲಿ ಟೆಕ್ನಿಕಲ್ ಟೀಮ್ ಆಗಲಿ, ನಾನು ಮಾತಾಡಿದ ಮೇಲೆ ಈ VT ಎಲ್ಲ ನೋಡಿದ್ಮೇಲೆ ನಮ್ಮ ಟೆಕ್ನಿಕಲ್ ಟೀಮ್ ಆರ್ಟಿಸ್ಟ್ ಟೀಮ್ ಎಲ್ಲರೂ ಇದ್ದಾರೆ ಇಲ್ಲಿ. ಅವರೆಲ್ಲರೂ ವೇದಿಕೆ ಮೇಲೆ ಬರಬೇಕು. ನಾನು ಹೇಳ್ತೀನಿ, ಒಂದು ಗ್ರೂಪ್ ಫೋಟೋ ಇರುತ್ತೆ. ನಾನು ನಮ್ಮ ಪ್ರೊಡ್ಯೂಸರ್ಸ್, ನಮ್ಮ ನಿರ್ಮಾಪಕರಾದಂಥ ಶ್ರೀ ಮಂಜಣ್ಣ ಅವರು ಮತ್ತೆ ಜಗನ್ನಾಥ್ ಅವರ ಸಣ್ಣ ವಸಂತ್ ಅವ್ರಿಗೆ ಮತ್ತೆ ರಾಮಕೃಷ್ಣ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಬಯಸ್ತೀನಿ. ಅವರಿಲ್ಲದೆ ಈ ಚಿತ್ರ ಆಗ್ತಾ ಇರಲಿಲ್ಲ. ಅದು ನಮಗೂ ನಿಮಗೂ ಎಲ್ರಿಗೂ ಗೊತ್ತಿರೋ ವಿಷಯ. ಹಾಗೆ ಅದಾದ ನಂತರ ಇಲ್ಲಿ ಮುಖ್ಯವಾಗಿ ಕ್ಯಾಪ್ಟನ್ ಆಫ್ ದಿ ಶಿಪ್ ನಮ್ಮ ಉಪೇಂದ್ರ ಅವ್ರಿಗೆ ಮರಿಬಾರದು. ಅವರು ಬ್ರೈನ್ ಚೈಲ್ಡ್ ಆಫ್ ಎ ಚಲನಚಿತ್ರ. ಅವರಿಂದನೇ ಇಷ್ಟೆಲ್ಲ ಸಾಧ್ಯ ಆಗಿದ್ದು. ಇವತ್ತಿನವರೆಗೂ ಬಹಳಷ್ಟು ಮಂದಿಗೆ, ಸಾವಿರಾರು ಟೆಕ್ನಿಷಿಯನ್ಸ್ಗೆ ಒಂದು ಕಾಲೇಜ್ ಆಗಿದ್ದಾರೆ. ಒನ್ ಆಫ್ ದಿ ಇಂಟರ್ನ್ಯಾಷನಲಿ ಅಕ್ಲೈಮ್ಡ್ ಡೈರೆಕ್ಟರ್ ಅಂತ ಹೆಸರು ತಗೊಂಡಿದ್ದಾರೆ. ಅದಕ್ಕೆ ಪ್ರತಿಯೊಬ್ಬರಿಗೂ ನಮ್ಮ ಟೀಮ್ ನಲ್ಲಿ ಹೆಮ್ಮೆ ಇದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಮಾಧ್ಯಮ ಮಿತ್ರರು ನಮಗೆ ಪ್ರೋತ್ಸಾಹ ಕೊಟ್ಟು ಅವ್ರ ಬಗ್ಗೆ ಒಳ್ಳೆ ಮಾತುಗಳನ್ನು ಆಡಿ ಅದನ್ನು ನಮಗೆ ಆಶೀರ್ವಾದ ಅಂತ ಮಾಡಿದ್ದಾರೆ. ಆಮೇಲೆ ನಾನು ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ, ಇಲ್ಲಿ ನಾಯಕ ನಟಿಯಾದಂತ ಚಾಂದಿನಿ ಅವರು ಬೇರೆ ದೇಶದಲ್ಲಿದ್ದು ಇಲ್ಲಿ ಬಂದು ಒಂದು ಚಾಲೆಂಜ್ ಆಗಿ ತಗೊಂಡು ಅವ್ರು ಇದ್ರ ಮೇಲೆ ಪ್ರೀತಿ ನೋಡಿಸಿ ಇಂಥ ಒಂದು ಪ್ರಾಜೆಕ್ಟ್ ಅಲ್ಲಿ ಮಾಡಲೇಬೇಕು ಅಂತ ಪಣ ತೊಟ್ಟು ಅವರು ನಮ್ಮ ಜೊತೆಗೆ ಎಂಟೈರ್ ಟೀಮ್ ಒಂದು ಫ್ಯಾಮಿಲಿ ತರ ಇತ್ತು, ಒಂದು ಸಂಸಾರ. ಪ್ರತಿಯೊಬ್ರು ಇಲ್ಲಿ ನನ್ನ ಹೆಸರು ಹೇಳಕ್ ಹೋಗಲ್ಲ, ಯಾಕಂದ್ರೆ ಯಾರೋ ಹೇಳಿದ್ರು ಅವ್ರಿಗೆ ತಲುಪಿಲ್ಲ ವಿಷಯ ಕರೀದಿಲ್ಲ ಅಂತ. ನಾನು ಯಾರ ಹೆಸರು ಹೇಳೋದಿಲ್ಲ, ಯಾರ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಅಂತ ಹೇಳೋದಿಲ್ಲ. ಆ ಚಿತ್ರದಲ್ಲಿ ಯಾರು ಕೆಲಸ ಮಾಡಿದಾರೋ A to Z ನಿಮ್ಗೆಲ್ಲ ಗೊತ್ತಿರುತ್ತೆ. ಎವ್ರಿಬಡಿ ಹ್ಯಾಸ್ ಪುಟ್ ದೇರ್ ಓನ್ ಎಫರ್ಟ್. ಅವರೇ ಸ್ವಂತ ಹಗಲು ರಾತ್ರಿ ಅಂತ ಇಲ್ದೆ ನಿದ್ದೆ ಕಟ್ಟು ನಂದೇನಾದ್ರೂ ಒಂದಿರ್ಬೇಕಿಲ್ಲಿ ಅಂತ ಅವರು ಕರ್ತವ್ಯವನ್ನು ಮಾಡಿದ್ದಾರೆ. ಅದರಿಂದ ಔಟ್ಪುಟ್ ಚೆನ್ನಾಗಿ ಬಂದಿದೆ. ಚಾಂದಿನಿ ಅವರು ಕೂಡ ನಮ್ಮ ಜೊತೆ ಎಷ್ಟು ದಿನ ಆದ್ರೂ ಶೂಟಿಂಗು ಯಾವ ತರ ಬೇಕೋ ಆ ತರ ಒಂದು ಪಾತ್ರವನ್ನು ನಿಭಾಯಿಸಿಕೊಂಡು ನಮ್ಮ ಜೊತೆನೆ ಇವತ್ತಿನವರೆಗೂ ನಮ್ಮ ಸಂಪರ್ಕದಲ್ಲಿದ್ದಾರೆ. ಅವರಿಂದನೇ ಈ ಪ್ರೇರೇಪಣೆಯಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅವ್ರಿಗೆ ನನ್ನ ಧನ್ಯವಾದಗಳು. ಹಾಗೆ ಈಗ ಇತ್ತೀಚೆಗೆ ರಿಲೀಸ್ ಮಾಡ್ತಕ್ಕಂಥ ನಮ್ಮ ಶಂಕರ್ ಅವ್ರಿಗೂ ನನ್ನ ಧನ್ಯವಾದಗಳು. ನಿಮ್ಮಿಂದ ಹೊಸ ಪೀಳಿಗೆಗೆ ಅಂದ್ರೆ ಹೊಸ ಜನರೇಷನ್ಗೆ ಎ ಅನ್ನೋ ಪಿಕ್ಚರ್ ನೋಡೋ ಒಂದು ಅವಕಾಶ ಕೊಟ್ಟಿದ್ದೀರಾ. ಇದೇ ರೀತಿ ಪ್ರತಿಯೊಂದು 25 ವರ್ಷಕ್ಕೂ ಅಂದ್ರೆ 50 years 75 years 100 years ಬರ್ತಾನೆ ಇರ್ಬೇಕು ಈ ಚಿತ್ರ. ಪ್ರತಿಯೊಬ್ಬರಿಗೂ ಒಂದು ಡಿಕ್ಷನರಿ ತಯಾರಾಗಿರ್ಬೇಕು, ಎನ್ಸೈಕ್ಲೋಪೀಡಿಯಾ. ಸೊ ನಾನು ಜಾಸ್ತಿ ಹೆಚ್ಚಿಗೆ ಮಾತಾಡೋದಿಲ್ಲ. ನಮ್ಮ ಗುರುವಣ್ಣ ಮಂಜವಣ್ಣ ಎಲ್ಲರೂ ಮಾತಾಡಿದ್ದಾರೆ. ಈ ಒಂದು ನೆಕ್ಸ್ಟ್ ಸುಮ್ಮನೆ ಸಾಂಗ್ ನೋಡಿ ನಂತರ ನಮ್ಮ ಟೆಕ್ನಿಷಿಯನ್ಸ್ ಮತ್ತೆ ಆರ್ಟಿಸ್ಟ್ ಯಾರ್ಯಾರು ಬಂದಿದ್ದಾರೋ ಅವರೆಲ್ಲ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮತ್ತೆ ಯಾರ್ಯಾರಿಗೆ ನಾನು ವೈಯಕ್ತಿಕವಾಗಿ ಪ್ರತಿಯೊಂದು ಟೆಕ್ನಿಷಿಯನ್ಗೂ ಆರ್ಟಿಸ್ಟ್ಗೂ ಫೋನ್ ಮಾಡಿ ದಯವಿಟ್ಟು ನಂಬರ್ ನಮ್ಮ ಹತ್ರ ಇಲ್ಲ ಕೊಡಿ ಅಂತ ಕೇಳಿದೆ. ಕಾಲಾವಕಾಶ ಕಮ್ಮಿ ಇರೋದ್ರಿಂದ ಕರೆಯಕ್ಕಾಗಿಲ್ಲ. ಮುಂದಿನ ದಿನಗಳಲ್ಲಿ ಒಂದು ಫಂಕ್ಷನ್ ಮಾಡಿದ್ರೆ ನಮ್ಮ ಡೈರೆಕ್ಟರ್ ಉಪೇಂದ್ರ ಸಾರು, ನಮ್ಮ ಗುರುಗಳು ಮತ್ತು ನಮ್ಮ ಸ್ನೇಹಿತರು ಆಗಿರುವಂತಹ ಉಪೇಂದ್ರ ಸಾರು ಅವ್ರ ಜೊತೆ ಒಂದು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಾಗ ಪ್ರತಿಯೊಬ್ಬರನ್ನು ನಾವು ಇನ್ವೈಟ್ ಮಾಡ್ತೀವಿ. ಧನ್ಯವಾದಗಳು. ಖುಷಿ ಇದೆ. ಕರ್ನಾಟಕ ನನಗೆ ಒಂದು ಫೀಲಿಂಗ್ ಇದೆ ದಟ್ ಇದು ನಿಜವಾಗ್ಲೂ ಒಂದು ಲವ್ ಸ್ಟೋರಿ. ಬಿಕಾಸ್ ಇದು ಒಂದು ಸೂಪರ್ ನ್ಯಾಚುರಲ್ ತರ ಇದೆ. ಐ ವಾಸ್ ಇನ್ ಅನದರ್ ಕಂಟ್ರಿ. ಅಲ್ಲಿಂದ ಉಪೇಂದ್ರ ಹಿ ವಾಸ್ ಸರ್ಚಿಂಗ್ ಅವ್ರದ್ದು ಒಂದು ಕ್ಯಾರೆಕ್ಟರ್ಗೆ ಏನಾದರೂ ಬೇಕು. ಹಿ ಸಾ 2 photos. I think that photos went through from US to Manohar to I don't know how it is. And suddenly our Rajarama yaro helidalla idu 2 different udgi. So he said they were saying idu Meena idu Neena, and then they were laughing. So ಅವರು ಏನು ಅಲ್ಲ ಇದು ಒಂದೇ ಹುಡುಗಿ, ಎಲ್ಲಿ ಅವರು ಎಲ್ಲಿ ಗೊತ್ತಿಲ್ಲ, ನ್ಯೂಯಾರ್ಕ್ ಏನೋ ಇದೆ ಅಂತ. ದೆನ್ he said ಹುಡುಗಿ you have to find her and bring her. ದೆನ್ ಮಂಜು ಸರ್ಗೆ ಸ್ವಲ್ಪ ಭಯ ಆಯ್ತು. ನ್ಯೂಯಾರ್ಕ್ ಎಲ್ಲ ಬಡ್ಜೆಟ್ ಇಲ್ಲ, ಇದು ಚಿಕ್ಕ ಫಿಲ್ಮ್ ಇದೆ, ಬೇಡ ಬೇರೆ ಫೋಟೋಸ್ ತೋರಿಸೋಣ ಅಂತ. ಹೀಸ್ ನೋ ಇದು ನಾನು ಅಲ್ಲಿ ಸ್ಕೂಲ್ ಇದ್ದ ನನಗೆ ನಾಟ್ ಈವನ್ ಇಷ್ಟೇ ಫೀಲಿಂಗ್ ಇದು. ಬೇರೆ ಆಕ್ಟ್ರೆಸ್ ಎಲ್ಲ ನನಗೆ ಐ ವಾಂಟ್ ಟು ಬಿ ಅನ್ ಆಕ್ಟ್ರೆಸ್ ಇರಲಿಲ್ಲ. ವಿ ಆರ್ ನಾಟ್ ಫ್ರಮ್ ಅ ಫಿಲ್ಮ್ ಫ್ಯಾಮಿಲಿ. ನಮ್ಮ ಅಮ್ಮಕ್ಕೆ ಏನೋ ರೋಲ್ ಬಂತು ಫ್ರಮ್ ಲಾಂಗ್ ಬ್ಯಾಕ್ ಫ್ರಮ್ ರಾಜ್ ಕಪೂರ್ಸ್ ಟೈಮ್, ಬಟ್ ಅವ್ರ ಅಪ್ಪ ಡಿ ನಾಟ್ ಅಲೌ. ಬಟ್ ನಾನು ಏನು ಅನ್ಕೊಳ್ತಾ ಇದ್ದೀನಿ ದಟ್ ಐ ವಿಲ್ study, get married, and work. That is my life. I didn't even think ನನಗೆ ಒಂದು ಆಕ್ಟ್ರೆಸ್ ಆಗಬೇಕು ಅಂತ ಫೀಲಿಂಗ್ ಇರಲಿಲ್ಲ.
But Upendra was sure, and it's such an important film. Our almost 7-8 years he script in Akonda, he was waiting. But he had something in his mind that that is why he's a fantastic director. Because he's always looking at yaudu ಈಗಲೂ ನನ್ನ ಸೀನ್ಸ್ ಎಲ್ಲ ನೋಡ್ಕೊಂಡು ಐ ಆಮ್ ಥಿಂಕಿಂಗ್ ನಾವೆಲ್ಲ ಗೊತ್ತಿಲ್ಲ ಏನ್ ಶೂಟ್ ಮಾಡ್ತಾ ಇದ್ರಿ. ಐ ಓನ್ಲಿ ನ್ಯೂ ದಟ್ ಜೀಪ್ ಬರ್ತಾ ಇರೋ ನನಗೆ ಭಯ ಇತ್ತು, ಸಪೋಸ್ ರಿಯಲ್ ಅಂತ ಸಪೋಸ್ ಏನಾದ್ರೂ ಆಯ್ತು ಅಂತ. ಅಂಡ್ ಐ ವಾಸ್ ವೆರಿ ಸ್ಕ್ಯಾರ್ಡ್. ಏನ್ ಯಾರಿಗೂ ಈವನ್ ಅಸಿಸ್ಟೆಂಟ್ ಯಾರಿಗೂ ಗೊತ್ತಿಲ್ಲ ಏನ್ ಮಾಡ್ತಾರೆ. ಬಟ್ ಹಿ ನ್ಯೂ ಇನ್ ಹೀಸ್ ಹೆಡ್ ವಾಟ್ ಇಸ್ ದ ಹೋಲ್ ಫಿಲ್ಮ್. And sometimes I was exactly ಈ ಫಿಲ್ಮ್ ಹೀರೋಯಿನ್ ಇಲ್ಲ ಆ ತರ ನಾನು ಏನ್ ಸರ್ ಇದೆಲ್ಲ ಏನ್ ಮಾಡ್ತಾ ಇದ್ರ ಅಂತ. ಅಫ್ಕೋರ್ಸ್ ನಾನು ಏನು ಹೇಳಿಲ್ಲ ಟು ದ ಪ್ರೊಡ್ಯೂಸರ್, ಇದು ಅಟರ್ ಫ್ಲಾಪ್ ಆಗುತ್ತೆ. ಬಟ್ ಐ ರಿಮೆಂಬರ್ ಬಟ್ ಫಸ್ಟ್ ಡೇ ಒಂದು ಸೀನ್ ಇದೆ ವಿಚ್ ವಾಸ್ ರಿಯಲಿ ರಿಯಲಿ ಫನಿ. ಸೊ ಇಮ್ಯಾಜಿನ್ ಉಪೇಂದ್ರ ನನ್ನ ಸೈನ್ ಮಾಡಿದೆ ವಿತೌಟ್ ಸೀಯಿಂಗ್ ಮೀ. ನಮ್ಮ ಅಮ್ಮ ಬಂದಿದೆ ಫ್ರಮ್ ಅಮೆರಿಕಾ, ಶಿ ವಾಸ್ ಹಿಯರ್ ಅಂಡ್ ಶಿ ಸೆಡ್ ಐ ವಿಲ್ ಗೋ ಅಂಡ್ ಚೆಕ್. ನಾನು ಏನೋ ಡೈರೆಕ್ಟ್ ಹೀರೋ ಯಾರು, ನಾನೇ ಹೀರೋ. ಅಯ್ಯೋ, ಸೊ ಡೈರೆಕ್ಟರ್ ಹೀರೋ ಎಲ್ಲ ಕರೆಕ್ಟ್ ಇರುತ್ತೆ, ಐ ಡೋಂಟ್ ನೋ ಇಸ್ ದಿಸ್ ಅ ಗುಡ್ ಐಡಿಯಾ ಅಂತ. ಅಮ್ಮ ನೋಡ್ಕೊಂಡು ದೇ ಸೆಡ್ ಆಂಟಿ ಎಲ್ಲೋ ಆಂಟಿ ಇಲ್ಲ ಮಂಜು ಎಲ್ಲರೂ ಅಮ್ಮನ. ಸೊ ಅಮ್ಮ ಫೋನ್ ಮಾಡಿದ್ದೆ, ನಾನು US ಇತ್ತು. ದೇ ಆರ್ ವೆರಿ ನೈಸ್, ತುಂಬಾ ಚೆನ್ನಾಗಿದೆ ಆಂಟಿ. ಸೊ ನಮ್ಮ ಬ್ರದರ್ ಹೇಳಿದೆ ಡೋಂಟ್ ಬಿಲೀವ್ ಆಲ್ ದಿಸ್, ಅವರು ಸುಮ್ಮನೆ ಆಂಟಿ ಹೇಳ್ತು, ನೀವು ಹೋಗಿ. ಸೊ ನಾನು ಐ ಕೇಮ್ ವೆರಿ ಟಯರ್ಡ್, 15 hours. ಅಷ್ಟವರೆಗೂ ಮೀಡಿಯಾ ಹ್ಯಾಸ್ ಬಿನ್ ಟೋಲ್ಡ್ ಹೀರೋಯಿನ್ ಬರ್ತಾರೆ ನ್ಯೂಯಾರ್ಕ್ ಇಂದ ಮಣಿರತ್ನಂ ಅವರು ಬಂದಿದೆ ಫಾರ್ ದ ಲಾಂಚ್. ಸೊ ಸರಿ ಬಂದಿದೆ. ನಾನು ಬಂದ ತಕ್ಷಣ ನನಗೆ ನೋಡಿ ಕೀನ್ ಎಲ್ಲ ಆಕ್ಟ್ರೆಸ್ ಆಗ್ಬೇಕು, ಮೇಕಪ್ ಈಗ ಸ್ವಲ್ಪ ಗೊತ್ತು, ಮುಂಚೆ ಏನ್ ಗೊತ್ತಿಲ್ಲ. ಯು ಕ್ಯಾನ್ ಸಿ ಅಷ್ಟೇ. ಸೊ ಹಿ ಕೇಮ್ ಹೀಸ್ ಸಡನ್ಲಿ ನಮ್ಮ ಹೇಳಿದೆ ಟು ಸಮ್ ಮೇಕಪ್ ಎಲ್ಲ ಅವ್ರಿಗೆ ಇಷ್ಟ ಅಂತ ಲೆಟ್ ಇಟ್ ಬಿ, ಇಲ್ಲ ಅಂತ ಬೇಡ ಅಂತ. ಸೊ ವಿ ಕೇಮ್ ವೆನ್ ದೇ ಸಾ ಎಲ್ಲ ಮಂಜು ಫೈನಾನ್ಷಿಯರ್ ಎಲ್ಲರೂ, ಅಯ್ಯೋ ಸರ್ ಇದು ತುಂಬಾ ಚಿಕ್ಕ ಹುಡುಗಿ, ಅವರು ಏನೋ ಮಾಡೆಲ್ ನ್ಯೂಯಾರ್ಕ್ ಇಂದ ಬರ್ತಾರೆ ಅಂತ ಅನ್ಕೊಂಡಿದ್ದೆ. ಏನ್ ಸರ್ ಶಿ ಸ್ಮಾಲ್ ಗರ್ಲ್ ಏನೋ. ನಾನು ಉಪೇಂದ್ರ ನೋಡ್ಕೊಂಡು ಅವರು ಲಾಂಗ್ ಹೇರ್, ಪಾಪ ಅವರು ಟೈರ್ಡ್, ಹೀಸ್ ವರ್ಕಿಂಗ್ 24 hours. ಸೊ ಇವರೇ ಹೀರೋ, ಅವರು ನನ್ನ ನೋಡಿ ಸ್ವಲ್ಪ ಇದೇ ತರ ಇತ್ತು. ದೆನ್ ಸಡನ್ಲಿ ಹಿ ಆಸ್ಕ್ಡ್ ಮೀ, ಸೊ ಮೀಡಿಯಾಕ್ಕೆ ಹೊಡ್ಬೇಕು ಅಂಡ್ ಎವ್ರಿಬಡಿ ವಾಸ್ ಟೆನ್ಸ್ಡ್ ಅಪ್. ಸೊ ದೇ ಸೆಡ್ ಲೆಟ್ಸ್ ಡೂ ಫೋಟೋ ಸೆಷನ್ ಫಾರ್ ದ ಮೀಡಿಯಾ. ಸೊ ಫೋಟೋ ಸೆಷನ್ ಹಾಕಿ ದೇ ಕೇಮ್ ವಿತ್ ಗ್ಲಿಸರಿನ್. ಸರ್ ಏನಿದು ನನ್ಗೆ ಗೊತ್ತಿಲ್ಲಲ್ಲ ಗ್ಲಿಸರಿನ್ ಇದು ಟು ಕ್ರೈ, ಏನು ಒಂದು ಡರ್ಟಿ ಬಾಟಲ್ ಇದು ಏನ್ ಬೇಕು ಸರ್? ಅಲ್ಲ ಟು ಕ್ರೈ. ಸೊ ಏನಕ್ಕೆ ಇದು ಹಾಕ್ಬೇಕು? ದೆನ್ ಐ ಸೆಡ್ 1 minute ಸರ್. ಐ ಟರ್ನ್ಡ್, ಬೂಮ್. ಐ ಥಿಂಕ್ ನನಗೆ ಸ್ವಲ್ಪ ಸ್ಯಾಡ್ ಇತ್ತು, ಟಯರ್ಡ್ ಇತ್ತು, ಏನ್ ಗೊತ್ತಿಲ್ಲ, ಫುಲ್ ಟಿಯರ್ಸ್. ಉಪೇಂದ್ರ ನೋಡಿದ ಫೋಟೋಸ್ ತಗೇನ. ದೆನ್ ಇಮಿಡಿಯೇಟ್ಲಿ ಆನ್ ದ ಡೇ ರಾಜಾರಾಮ್ ದ ಡೇ ಫೋಟೋಸ್ ಬಂದ ಎಲ್ಲರೂ ಟೆನ್ಷನ್, ಬಿಕಾಸ್ ಐ ಥಿಂಕ್ ಇದು ರೀಪ್ಲೇಸ್ ಆಗುತ್ತಾ ಇಲ್ಲೋ. ಒನ್ ಲುಕ್ ಉಪೇಂದ್ರ ಈ ತರ, ಶಿ ಇಸ್ ದ ಹೀರೋಯಿನ್, ಲೆಟ್ಸ್ ಗೋ ಫಾರ್ ಶೂಟಿಂಗ್. ಹಿ ವಾಸ್ ಶ್ಯೂರ್ ಅಂಡ್ ಸ್ಟ್ರೇಟ್ ನಾನು ಶೂಟಿಂಗ್ ಹೋಗಿದ್ದೆ. ದಿಸ್ ಇಸ್ ಮೈ ಫಸ್ಟ್ ಒನ್. But I'll give you one funny thing. Shooting 7 o'clock ಬೆಳಿಗ್ಗೆ, ಫಸ್ಟ್ ಡೇ ಫಸ್ಟ್ ಶೋ, ಫಸ್ಟ್ ಟೈಮ್. ಅಮ್ಮ ಹೇಳಿದ ಲೆಟ್ಸ್ ಬಿ ಆನ್ ಟೈಮ್. 7 o'clock ನಾನು ಹೋಗಿದ್ದು. ಅಮ್ಮ ಸೆಟ್ ಮೇಕಪ್ ಮ್ಯಾನ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಮೇಕಪ್ ಮ್ಯಾನ್ ಏನೋ ಮಾಡಿದೆ. ಉಪೇಂದ್ರ ಬಂದು ನಮಸ್ಕಾರ ಸರ್, ಮಾರ್ನಿಂಗ್ ನಮಸ್ಕಾರ ಸರ್. ಯಾರಿದು ಸರ್? ಹೀರೋಯಿನ್. ಯಾವ ಹೀರೋಯಿನ್? ನಾವು ನ್ಯೂಯಾರ್ಕ್ ಇಂದ ಬಂದ ಹೀರೋಯಿನ್. ಇವ್ರ ಮೇಲೆ ಒಂದ್ ಇಷ್ಟೇ ಮೇಕಪ್ ಹಾಕ್ಬಾರ್ದು, ನೋ ಚಾನ್ಸ್. ನಾನು ದ ಗರ್ಲ್ ಐ ಗಾಟ್ ಅಲ್ಲಿ ಆ ತರ ಬರ್ಬೇಕು. ಸೊ ನಾನು ಸರ್ ಬಟ್ ಮೈ ಹೇರ್ ಅಲ್ಲ, ದಟ್ಸ್ ಓಕೆ, ಹುಡುಗರ್ಗೆ ದೇ ವಿಲ್ ಲೈಕ್ ಇಟ್. ಏನ್ ಮೇಕಪ್ ಇಲ್ಲ. ಸೊ ನಾನು ಮೇಕಪ್ ಮ್ಯಾನ್ ಥ್ರೂ ದ ಫಿಲ್ಮ್ ಬಿಹೈಂಡ್ ದ ಟ್ರೀ ನಾನು ಮೇಕಪ್ ಹಾಕ್ತೀನಿ. ಚಾಂದಿನಿ ನೋ 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 ಮೇಕಪ್, ಕಮ್ ಬ್ಯಾಕ್ ಆ ತರ. ಸೊ ದಿಸ್ ಇಸ್ ಮೈ ಫಸ್ಟ್ ಡೇ ಅಂಡ್ ಫಸ್ಟ್ ಶೋ ಥಿಂಗ್. ಅಂಡ್ ಅಲ್ಲಿಂದ ಇಟ್ಸ್ ಅ ಲವ್ ಸ್ಟೋರಿ ವಿತ್ ಯು. ಇವತ್ತು ಐ ವಾಸ್ ವೆರಿ ಕೀನ್ ನೀವೆಲ್ಲ ಮೀಟ್ ಮಾಡಬೇಕು, ಬಿಕಾಸ್ ನಿಜವಾಗ್ಲೂ ಐ ಡೋಂಟ್ ನೋ ನೀವು ನಂಬಿಕೆ ಇಲ್ಲ. ದಿಸ್ ಇಸ್ ನಾಟ್ ಫಾರ್ ಪಬ್ಲಿಸಿಟಿ. ನೀವೇನು ಪಬ್ಲಿಸಿಟಿ ಕೊಡ್ಲಿಲ್ಲ ಅಂತ ಪರವಾಗಿಲ್ಲ. ಐ ವಾಂಟ್ ಟು ಟೆಲ್ ಯು ಒನ್ ಥಿಂಗ್, ನೀವು ಎಷ್ಟು ಸಪೋರ್ಟ್ ಮಾಡಿದ್ದೆ ನನ್ಗೆ ಗೊತ್ತು. everybody, every single media person has been there. Now allam we cannot reach the audience without your support. Adu nijwaglu nan hridayantanda helta idini. That's why we felt
full team, we felt one coffee to meet with you. So today, neevellam nam stars now alla. And I'm sorry that we came a little late, but other traffic we really had. So this is the journey. Going further, ನಾನು ತುಂಬ ಚಿಕ್ಕ ಆ ಟೈಮ್ಲಿ ನನ್ಗೆ ಗೊತ್ತಿರಲಿಲ್ಲ ಸಕ್ಸಸ್ ಏನಂತ. ಇಷ್ಟು ಸಕ್ಸಸ್ ನನ್ಗೆ ಗೊತ್ತಿಲ್ಲ. AK-47 ಲಾಂಚ್ ಆ್ಯಂಡ್ 100 days ಫಂಕ್ಷನ್ ನನ್ಗೆ ಗೊತ್ತು. ನಾನು ಇಷ್ಟು ಗುಡ್ I did not know. And Appa Amma had clearly said, you have to go back and study. So Alinda, I went on to do my studies. I went on to do PhD. But in between, Devra, after each time, one new film will come. And I have not understood Nan illi irbeku, and the problem is Appa Amma were outside. Nan Bangalore, if I go out for at that time grocery ತಗೊಂಡು, if I go out on 100 people, ನಮ್ಮ ಹತ್ರ ಕಾರ್ ಇಲ್ಲ, ಅದಿಲ್ಲ, ನಾನು ಈ ತರ ನನ್ನ ಚಾಂದಿನಿ ಅಲ್ಲ. ಸೊ ಅದಕ್ಕಾಗಿ I had to leave and go because I could not live here. So Appa and Amma have come, but today ತುಂಬಾ ವರ್ಷ ಆದ್ಮೇಲೆ I understand the value of this field, movie field, success. So ಈಗಲೂ ಫ್ರಮ್ ಎವ್ರಿಬಡಿ ಥಿಂಗ್ಸ್ ನಾನು ಏನೋ ಫಿಲ್ಮ್ ಮಾಡಿಲ್ಲ, ಅಲ್ಲ ನಾನು ಮಾಡ್ತಾ ಇದ್ದೀನಿ. ಬಟ್ ಇಷ್ಟೇ ದೊಡ್ಡ ಫಿಲ್ಮ್ಸ್ ಇಂದ ಎಲ್ಲಿ ಒಂದು ಒಳ್ಳೆ ರೋಲ್ ಬೇಕು, ಕರೆಕ್ಟ್ ಆಗಿ ಬೇಕು, ಆಡಿಯನ್ಸ್ಗೂ ಇಷ್ಟ ಆಗಬೇಕು. ಅದಿಲ್ಲ ಅಂತ ಸುಮ್ಮನೆ ಬ್ಯುಸಿ ಆಗಕ್ಕೆ ನನಗೆ ಏನು ಪ್ರಯೋಜನ ಇಲ್ಲ. ಇಷ್ಟೇ ಸಕ್ಸಸ್ ಸಿಕ್ಕತ್ತೆ, ಅದು ಒಂದು ದೊಡ್ಡ ಬ್ಲೆಸ್ಸಿಂಗ್. ಸೊ ಒಂದು ಸಮಥಿಂಗ್ ದರ್ ಇಸ್ ದಟ್ ಚಾಂದಿನಿ ಏನು ಮಾಡಿಲ್ಲ, ಮಾಡ್ತಾ ಇದ್ದೀನಿ. ಬಟ್ ಆಡಿಯನ್ಸ್ ಬೇಕು, ಚಾಂದಿನಿ ಸ್ವಲ್ಪ ಪರ್ಫಾರ್ಮೆನ್ಸ್ ಬೇಕು. ಸೊ ಅದಕ್ಕೆ ನಾನು ವೇಟೆಡ್. ಐ ಹ್ಯಾವ್ ಬಿನ್ ಡೂಯಿಂಗ್ ಎನಿಥಿಂಗ್. ಕರ್ನಾಟಕ ಇಲ್ಲ, ಐ ಡೋಂಟ್ ವಾಂಟ್ ಟು ಲೂಸ್ ಆ ಲವ್. ಬೇರೆ ಕಡೆ ಎಲ್ಲ ಹಾಕಿ ನಾನು ಫಿಲ್ಮ್ ಮಾಡ್ತಾ ಇದ್ದೀನಿ. ಈವನ್ ಭೋಜ್ಪುರಿ ಐ ಹ್ಯಾವ್ ಡನ್ ಅ ವೆರಿ ಬಿಗ್ ಹಿಟ್ ವಿತ್ ರವಿ ಕಿಶನ್. ಅದು ಏ ತರ ಅಲ್ಲಿ ಸೂಪರ್ ಹಿಟ್ ಆಯ್ತು. ಗುಜರಾತ್ ಐ ಗಾಟ್ ದ ಸ್ಟೇಟ್ ಅವಾರ್ಡ್. ಐ ಡಿಡ್ ಅ ರೋಲ್ ಫ್ರಮ್ 16 to 60. So after that I have done a lot of things with Karnataka. I introduced the first MBA program for Karnataka. And Bombay lidde, I have trained more than 1,000 students who are today in all the business places. I was with Sony in distribution. Nan gottu eshtu difficult. Nam producer, how he suffered. He film ready aadmele, he made his house. It was on pawn. Jagannath sir, I know they suffered, but it finally became good. So God is great. Thank you so much. Neevu bandida. I'm very, very happy and I'm very grateful to all of you. Thank you. I went to director. Between real and real, then acting ಏನಕ್ಕೆ ಸರ್ ಇಷ್ಟೇ ರಿಯಲ್ ಆಗಿದ್ರೆ what is the point? So because full ಆಗೇನ. So this was one thing. ನಮ್ ಫಸ್ಟ್ ಸೀನ್ ಹೇಳ್ತೀನಿ, that was ridiculous. My first scene ಗುರುಕರ್ಣ ಜೊತೆ ನಾನು ಹೇಳಿಲ್ಲ. ಮೇಕಪ್ ಮ್ಯಾನ್ ಕೇಮ್ ಅಂಡ್ ಆಸ್ಕ್ಡ್, ಯಾರು ಇದು ಸರ್? ಸೊ ಈಗ ಉಪೇಂದ್ರ ವಾಸ್ ಫೀಲಿಂಗ್, ಪಾಪ ಅವ್ರ ಮೇಕಪ್ ಎಲ್ಲ ಹಾಕಿದ್ರೆ ಇಟ್ಸ್ ನಾಟ್ ಚೆನ್ನಾಗಿಲ್ಲ, ಈಗ ಮೇಕಪ್ ಟು ರಿಮೂವ್ ದ ಮೇಕಪ್. ಸೊ ಏನ್ ಹೇಳಿದ, ಸರಿ ಪರವಾಗಿಲ್ಲ, ಶಿ ಈಸ್ ಅ ಆಕ್ಟ್ರೆಸ್ ಇನ್ ದ ಫಿಲ್ಮ್, ಸೊ ಆ ತರ ನಾವು ಶೂಟ್ ಮಾಡೋಣ ಫುಲ್ ಮೇಕಪ್. ಸೊ ನನ್ಗೆ ಗೊತ್ತಿಲ್ಲ, ಇದು ನಮ್ ಫಸ್ಟ್ ಶಾಟ್. ಅಮ್ಮ ಅಲ್ಲಿ ಇರುತ್ತೆ, ಎಲ್ಲರೂ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್. ಈಗ ನನ್ಗೆ ಗೊತ್ತಿಲ್ಲ ಆಲ್ ದ ಬೆಸ್ಟ್ ಏನಕ್ಕೆ. ಇದು ಒಂದು ಫಿಲ್ಮ್ ಇಂಡಸ್ಟ್ರಿಲಿ ಹೋಗಿ ಅದು ದೊಡ್ಡ ವಿಷಯ ಅಲ್ಲ. ನನ್ಗೆ ಗೊತ್ತಿಲ್ಲ. Okay, all the best. Suddenly they said, you have to go and fall there because Guru Kiran is pushing me. Seri, okay. Tadak, yaru neeva? Yaru one assistant, one push agide, I went flying. I turned full and it was injured. Idu nam first scene. So actually I was pushed into the film industry, and then I turned around and ಆಮೇಲೆ ನಾ ಅಮ್ಮ ಹತ್ರ ಹೋಗಿದ್ರೆ ಅಮ್ಮ ಅಲಿತಾ ಇದ್ರೆ. ಸೊ ಅಮ್ಮ ವಾಟ್ ಇಸ್ ಇಟ್, ನಿಮ್ನೆ ಪುಷ್ ಮಾಡಿದ್ರೆ? ಇಲ್ಲಮ್ಮ ನಾವು ಹೋಗೋಣ, ತಿರ್ಗಾ US ಹೋಗೋಣ, ನಮ್ ಬೇಬಿನ ಅವರು ದೇ ಜಸ್ಟ್ ಥ್ರೂ ದ ಬೇಬಿ ಅಲ್ಲಮ್ಮ ರಿಲ್ಯಾಕ್ಸ್. ಸೊ ದಿಸ್ ಇಸ್ ಮೈ ಫಸ್ಟ್ ಸೀನ್. ಸೊ ಬಟ್ ಐ ಹ್ಯಾವ್ ಗ್ರೇಟ್ ರಿಗಾರ್ಡ್ ಫಾರ್ ಉಪೇಂದ್ರ ಬಿಕಾಸ್ ನಾನೆಲ್ಲ ಲ್ಯಾಂಗ್ವೇಜ್ಲು ಮಾಡಿದ್ದೀನಿ. I think Upendra is a pride for not just Karnataka, for India. This film is released in Japan and he's very futuristic, and I hope that Upendra the film will really go, his direction will go across the country and even across, because he is he's doing something good in his life. So I request Upendra to continue to direct. Adila, I want to just say one thing.
and small announcement, chick announcement. This is going to be a surprise. But I have seen the value of A because now Yelli hogidre, even Bombay lalla, ee scenes nodidre ellaru nodta idra. Shah Rukh Khan, ella kade they came here. If you see even Om Shanti Om, little bit is taken. They wanted to do the remake of A. A iglum important. So one thing I am certain is that I have, with a big team of writers, we have already planned to do A Part 2. And the story and the screenplay, I am myself being clear on it. We know right now that Manju sir, Guru Kiran and assistants we are on team. Now ellam hogi, dialogue will be written and we are going to go and stand on Upendra's feet and say, sir, please neeve direct ಮಾಡಬೇಕು ಇಲ್ಲಾಂತ ನೀವೇ ಆಕ್ಟ್ ಮಾಡಬೇಕು ನೀವೆಲ್ಲ ಹೆಲ್ಪ್ ಮಾಡಬೇಕು next time sir ನೀವು ಅದೆಲ್ಲ ಇರಬೇಕು. We don't know if he will agree or not, but I think he may. But for sure this film is going to be made. It's a beautiful story, part 2 of A Part 2. So the screenplay script is fully ready. The whole planning is fully ready, and we will start shortly. We just have to make it into a thing. So this is my, for sure, I am going to be helping this whole thing. And Gurudat sir is so good in writing some dialogue, so you are going to be helping. He has done, and we are going to be, the same team will repeat, except Upendra ನೀವೆಲ್ಲ recommend ಮಾಡಬೇಕು ನಿಮಗೆ. ನೀವೆಲ್ಲ ಹೇಳಿದ್ರೆ he will agree. So I have not got his dates, but he's a wonderful director, wonderful actor, and very good human being. Really a good human being, I have to say, very humble and good. So. ಮಂಜು ಅವ್ರು ನಿಂತಿದ್ದಾರೆ, ಏನು ಎತ್ತರು ಏನಾಗಲ್ಲ, ಸ್ವಲ್ಪ ನಾಲೆಜ್ ಇಟ್ಕೊಂಡು ಮಾತಾಡು. ನಾಲೆಜ್ ಒಂದೇ ಲೋಕಿ, ಒಂದು ನಿಮಿಷ. Anybody wishes to come, please tell Loki or Rajaram will take their number. Please call your families. Note bekanta. Just we are going to have a celebrity show. So thank you, sir.